ಹಲೋ ಎವ್ರಿವನ್, ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದು KEA ವೆಬ್ಸೈಟಲ್ಲಿ ಅಥವಾ KCET ರಿಸಲ್ಟ್ಸ್ ರಿಲೇಟೆಡ್ ಆಗಿ ನೋಟಿಫಿಕೇಶನ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತ. ಸೊ ಹಾಗಾಗಿ ಇವತ್ತು ನಿಮಗೆ ಒಂದು ಡೈರೆಕ್ಟ್ ನೋಟಿಫಿಕೇಶನ್ ಇದೆ. KCET ರಿಸಲ್ಟ್ ಇವಾಗ ಬರುತ್ತಾ ಇಲ್ಲ ನೀಟ್ ಎಕ್ಸಾಮ್ ಆದ್ಮೇಲೆ ಬರುತ್ತಾ ಅಂತ ತುಂಬಾ ಕನ್ಫ್ಯೂಷನ್ ಇರ್ತಿತ್ತು. ಬಟ್ ರೈಟ್ ನೌ ಸೊ KEA ಅಥಾರಿಟಿ KEA ವೆಬ್ಸೈಟಲ್ಲಿ ಮತ್ತು ಕೆಲವು ನ್ಯೂಸ್ ಚಾನಲ್ಸ್ಗಳಲ್ಲಿ ಹೇಳ್ಕೊಂಡಿದೆ ನಾಳೆ ರಿಸಲ್ಟ್ ಅಂತ. ನಾಳೆ ಅಂತ ಹೇಳಿದ್ರೆ June 6, 2026 ನಿಮ್ಮ KCET 2026 ರಿಸಲ್ಟ್ ಬರುತ್ತೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕರ್ನಾಟಕ ಸೊ ಅಫಿಷಿಯಲ್ ಅಕೌಂಟಲ್ಲಿ ಅದು ಹೇಳ್ಕೊಂಡಿದೆ. UGCET 2026 ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ವಿಲ್ ಅನೌನ್ಸ್ ದ ರಿಸಲ್ಟ್ ಆಫ್ ದ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆನ್ June 6 ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಅಂದರೆ ಕಮಿಂಗ್ ಸ್ಯಾಟರ್ಡೇ ಏನಿದೆ, ಇವತ್ತು ಫ್ರೈಡೇ ನೀವು ನೋಡ್ತಾ ಇದ್ರೆ ಇಲ್ಲ ಸ್ಯಾಟರ್ಡೇ ನೋಡ್ತಾ ಇದ್ರೆ ಅವತ್ತೇ ಇರುತ್ತೆ. ಸೊ June 6 ನಿಮ್ಮ ರಿಸಲ್ಟ್ ಇರುತ್ತೆ. ನೆನಪಿರಲಿ ನಿಮಗೆ. ಸೊ ರಿಸಲ್ಟ್ ಬಂದಮೇಲೆ ಸೀಟ್ ಮ್ಯಾಟ್ರಿಕ್ಸ್ಗಳು ರಿಲೇಟೆಡು ಅಥವಾ ಕೆಲವು ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಮಾಡಿಸ್ಕೊಳ್ಳೋದಿರುತ್ತೆ, ಆಪ್ಷನಲ್ ಎಂಟ್ರಿ ಎಲ್ಲ ಇರುತ್ತೆ, ನೀವೆಲ್ಲ ನೋಡ್ಕೊಂಡಿರ್ಬೇಕು ಅದನ್ನು. ಸೊ ಜಸ್ಟ್ 2 days ಬ್ಯಾಕ್ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಹೇಳಿದ್ದೆ. ಆ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಒಂದು ಸೆಷನ್ ಆಗಿತ್ತು. ಅದು ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಕಾಲೇಜಸ್ಗಳಲ್ಲಿ ಎಷ್ಟೆಷ್ಟು ಸೀಟ್ ಇರುತ್ತೆ ಅಂತ ಇರುತ್ತೆ. ಅದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾಗಿರೋ ಅಥವಾ ಇಂಟ್ರೆಸ್ಟ್ ಇರೋ ಕೋರ್ಸನ್ನು ಇಂಟ್ರೆಸ್ಟ್ ಇರೋ ಕಾಲೇಜಲ್ಲಿ ತಗೋಬೋದಾಗಿರುತ್ತೆ. ಓಕೆ, ಸೊ June 6 ರಿಸಲ್ಟ್ ನಾಳೆ. ಸೊ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಂಡ್ KEA ಚೇರ್ಮನ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿಲ್ ಹೆಲ್ಡ್ ಎ ಪ್ರೆಸ್ ಕಾನ್ಫರೆನ್ಸ್ ಅಟ್ 12 noon 12 ಗಂಟೆಗೆ that day and announce the details of the results. 12 ಗಂಟೆಗೆ ಪ್ರೆಸ್ಸಲ್ಲಿ ಯೂಶಲ್ ಆಗಿ ಹೇಳ್ತಾರೆ ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸನ್ನು ಅಂಕಗಳನ್ನು ಅಥವಾ ರ್ಯಾಂಕನ್ನು ತೆಗೆದುಕೊಂಡಿದ್ದಾರೆ. ಕಂಪ್ಲೀಟಾಗಿ ಒಂದು ಅವರು ಕೂಡ ರ್ಯಾಂಕ್ ಮ್ಯಾಟ್ರಿಕ್ಸ್ ಹೇಳ್ತಾರೆ. ಓಕೆ, ಸೊ ನಂತರ ನಿಮಗೆ ವೆಬ್ಸೈಟಲ್ಲೂ ಕೂಡ ರಿಸಲ್ಟ್ ಸಿಗುತ್ತೆ. ದ ಪಬ್ಲಿಕ್ ಕ್ಯಾನ್ ಒಬ್ಟೈನ್ ದ ರಿಸಲ್ಟ್ ಬೈ ಕ್ಲಿಕ್ಕಿಂಗ್ ಆನ್ ದ ಫಾಲೋಯಿಂಗ್ ಲಿಂಕ್ಸ್ ಆಫ್ಟರ್ 2 PM. 2 ಗಂಟೆ ಮೇಲೆ ಅಥವಾ ಮುಂಚೆನೂ ಕೂಡ ಬರ್ಬೋದು, 1 ಗಂಟೆ 12 ಗಂಟೆ ಆ ರೀತಿಯಲ್ಲಿ. ಕೆಲವು ರಿಸಲ್ಟ್ಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಕೆಲವು ವೆಬ್ಸೈಟ್ಸ್ಗಳಿದೆ. ಸೊ ಯಾವ್ಯಾವುದು? ಸೊ ಒನ್ ಈಸ್ ದ KCET. ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡತ್ತೆ ಯೂಶಲ್ ಆಗಿ ಸರ್ಚ್ ಮಾಡ್ತಿದ್ದ ಹಾಗೇನೆ ಒಂದು 3 or 4 ವೆಬ್ಸೈಟ್ಸ್ಗಳು ಪಾಪಪ್ ಆಗುತ್ತೆ. KEA.online.karnataka.gov.in ಒಂದು UGCET ರಿಸಲ್ಟ್ 26 ರಿಸಲ್ಟು. KEA.online.karnataka.gov.in UGCET 2026 ರಿಸಲ್ಟ್ಸ್. ಆಲ್ಮೋಸ್ಟ್ ಒಂದೇ ಥರ ಇದೆಯಾ, ಮೇ ಬಿ ಮುಂದೆ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಅಗೈನ್ CET.online.karnataka.gov.in KEA. ಸೊ ಇಲ್ಲಿ ನೀವು ರಿಸಲ್ಟ್ಸನ್ನು ನೋಡಬಹುದು. ಸೊ ನಿಮ್ಮ ರಿಸಲ್ಟನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಶೇರ್ ಮಾಡಿ. ರಿಸಲ್ಟ್ ಬಂದ ತಕ್ಷಣ ಸೊ ನಮ್ಮ ಚಾನಲ್ಸ್ಗಳಲ್ಲಿ ನೀವು ಕೂಡ ಹೇಳ್ಬೋದು ನಮ್ಮ ಮಕ್ಕಳು ಯಾವ ಥರ ಸ್ಕೋರ್ ಮಾಡಿದ್ದೀರಾ, ರ್ಯಾಂಕ್ ತೆಗೆದುಕೊಂಡಿದ್ದೀರಾ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್.